ವಿಶ್ವ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ಟ್ರೋಲ್ ಆಗೋದು ಅಂದರೆ ಅದು ಪಾಕಿಸ್ತಾನದ ಆಟಗಾರರು. ಇತ್ತೀಚೆಗಂತೂ ಪಾಕಿಸ್ತಾನ ಪಂದ್ಯಗಳನ್ನು ಆಡ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಅವರದ್ದೇ ಮೀಮ್ಸ್. ಇಷ್ಟು ದಿನ ಬೇರೆ ಬೇರೆ ದೇಶಗಳ ಜನ ಅವರನ್ನು ಟ್ರೋಲ್ ಮಾಡ್ತಾ ಇದ್ರು. ಆದರೆ ಈಗ ಪಾಕಿಸ್ತಾನಿ ಆಟಗಾರರಿಗೆ ಪಾಕಿಸ್ತಾನದಲ್ಲೇ ಮರ್ಯಾದೆ ಇಲ್ಲ. ಅಲ್ಲಿನ ಪೊಲೀಸರೇ ಟ್ರೋಲ್ ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ರೋಸ್ಟ್ ಮಾಡ್ತಿದ್ದಾರೆ. ಪಾಕ್ ಪ್ಲೇಯರ್ಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಟೀಮ್ ಸೆಲೆಕ್ಷನ್ ಸರಿ ಇಲ್ವೋ ಅಥವಾ ಪ್ಲೇಯರ್ಗಳೇ ಆಡ್ತಾ ಇಲ್ವೋ ಅಂತ PCBA ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ICC ಟೂರ್ನಿಗಳಲ್ಲಿ ಗೆಲ್ಲೋಕಾಗ್ತಿಲ್ಲ. ಸರಣಿಗಳಲ್ಲೂ ಕೂಡ ಸೋಲು ತಪ್ತಾ ಇಲ್ಲ. ಬೇರೆ ಬೇರೆ ರಾಷ್ಟ್ರಗಳ ವುಮೆನ್ಸ್ ಟೀಮ್ಗಳೇ ಇವರಿಗಿಂತ ಸ್ಟ್ರಾಂಗ್ ಇದ್ದಾರೆ. ಸೊ ಕರೆಂಟ್ ಸಿಚುಯೇಷನ್ ನೋಡ್ತಾ ಇದ್ರೆ ಗಲ್ಲಿ ಪ್ಲೇಯರ್ಗಳನ್ನು ಕೂಡ ಬಿಟ್ಟರು ಈಸಿಯಾಗಿ ಪಾಕಿಸ್ತಾನ ತಂಡಕ್ಕೆ ಮಣ್ಣು ಮುಕ್ಕಿಸ್ತಾರೆ. ಸೊ ಅಧ್ವಾನ ಆಗೋಗಿರುವಂತ ಪಾಕಿಸ್ತಾನಿ ಕ್ರಿಕೆಟ್ ಟೀಮ್ ಹಾಗೆ ಪ್ಲೇಯರ್ಗಳನ್ನ ಸ್ವತಃ ಪಾಕಿಸ್ತಾನಿಯರೇ ಟ್ರೋಲ್ ಮಾಡ್ತಿದ್ದಾರೆ. ಬಾಂಗ್ಲಾ ವಿರುದ್ಧದ ಏಕದಿನ ಸರಣಿ ಸೋಲಿನ ಬಳಿಕ ಅಂತೂ ಪೊಲೀಸರು ಟಾಂಟ್ ಕೊಟ್ಟಿದ್ದಾರೆ. ಸಂಚಾರಿ ರೂಲ್ಸ್ ಜಾಗೃತಿಗಾಗಿ ಸಲ್ಮಾನ್ ರನ್ಔಟ್ ಟ್ರೋಲ್. ಬಾಂಗ್ಲಾದೇಶ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ಪಾಕಿಸ್ತಾನಿ ಬ್ಯಾಟರ್ ಸಲ್ಮಾನ್ ಅಲಿಯಾಘ ರನ್ಔಟ್ ಆಗಿದ್ರು. ಈ ರನ್ಔಟ್ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಪಾಕಿಸ್ತಾನದ ಇನ್ನಿಂಗ್ಸ್ನ 39ನೇ ಓವರ್ನಲ್ಲಿ ಬಾಂಗ್ಲಾ ಪರ ಬೌಲ್ ಮಾಡ್ತಿದ್ದಂತ ಮೆಹದಿ ಹಸನ್ ಬೌಲಿಂಗ್ನಲ್ಲಿ ರನ್ಗಾಗಿ ಕ್ರೀಸ್ನಿಂದ ಈಚೆಯಿಂದ ಸಲ್ಮಾನ್ ಅಲಿಯಾಘ ತಮ್ಮ ಕಾಲಿನತ್ತ ಬಂದಂತ ಚೆಂಡನ್ನ ಎತ್ತಿ ಬೌಲರ್ ಮೆಹದಿ ಹಸನ್ಗೆ ನೀಡೋಕೆ ಬಗ್ಗಿದ್ರು. ಅಷ್ಟರಲ್ಲಿ ತಾವೇ ಚೆಂಡನ್ನು ಎತ್ಕೊಂಡಂತ ಮೆಹದಿ ನೇರವಾಗಿ ಬಾಲ್ ತೆಗೆದು ಸ್ಟಂಪ್ಗೆ ಎಸೆದ್ರು. ಔಟ್ಗಾಗಿ ಅಂಪೈರ್ ಬಳಿ ಮನವಿ ಮಾಡ್ತಾರೆ. ಸೊ ಫೀಲ್ಡ್ ಅಂಪೈರ್ 3ನೇ ಅಂಪೈರ್ ಬಳಿ ರಿವ್ಯೂಗಾಗಿ ಅಪೀಲ್ ಮಾಡ್ತಾರೆ. ನಂತರ ಸಲ್ಮಾನ್ ಅಲಿಯಾಘ ಔಟ್ ಅಂತೇಳಿ ತೀರ್ಪು ಬರುತ್ತೆ. ಸೊ ಈ ರನ್ಔಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರ ವಿರೋಧಕ್ಕೆ ಕಾರಣ ಆಗಿತ್ತು. ಕ್ರೀಡಾ ಸ್ಫೂರ್ತಿ ಅಂತೆಲ್ಲ ಕೆಲವರು ಮಾತನಾಡಿದ್ರೆ ಇನ್ನೂ ಕೆಲವರು ನಿಯಮನೇ ಅಂತ ರನ್ಔಟ್ ಬಗ್ಗೆ ಸಮರ್ಥನೆ ಮಾಡ್ಕೊಂಡಿದ್ರು. ಸೊ ಇದೇ ರನ್ಔಟ್ ಫೋಟೋವನ್ನ ಇಟ್ಕೊಂಡು ಪಾಕಿಸ್ತಾನದ ರಾವಲ್ಪಿಂಡಿ ಸಂಚಾರಿ ಪೊಲೀಸರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸಂಚಾರ ನಿಯಮಗಳನ್ನ ಪಾಲಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಹಾಗೆ ರಸ್ತೆಯಲ್ಲಿರಲಿ ಅಥವಾ ಮೈದಾನದಲ್ಲಿರಲಿ ಎಚ್ಚರವಾಗಿರೋದು ಮುಖ್ಯ. ನಿಮ್ಮನ್ನ ಹಾಗೆ ಇತರರನ್ನ ಸುರಕ್ಷಿತವಾಗಿರಿಸೋಕೆ ನಿಮ್ಮ ಮೇಲೆ ನಂಬಿಕೆ ಇಡಿ, ಜಾಗರೂಕರಾಗಿರಿ, ಹಾಗೆ ಬುದ್ಧಿವಂತ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಇನ್ನು ಅಲ್ಲಿನ ಆಟಗಾರರನ್ನ ಅಭಿಮಾನಿಗಳು ಕೂಡ ನೆಕ್ಸ್ಟ್ ಲೆವೆಲ್ ನಲ್ಲಿ ಟ್ರೋಲ್ ಮಾಡ್ತಿದ್ದಾರೆ. ಮೊಹಮ್ಮದ್ ರಿಜ್ವಾನ್ ಅತಿ ಕೆಟ್ಟ ವಿಕೆಟ್ ಕೀಪರ್. ಇನ್ನು ಪಾಕಿಸ್ತಾನದ ವಿಕೆಟ್ ಕೀಪರ್ ಬ್ಯಾಟರ್ ಮೊಹಮ್ಮದ್ ರಿಜ್ವಾನ್ ರನ್ನು ಕೂಡ ಅಭಿಮಾನಿಗಳು ರೋಸ್ಟ್ ಮಾಡಿದ್ದಾರೆ. ಟುಕ್ ಮೊಹಮ್ಮದ್ ರಿಜ್ವಾನ್ ಪಾಕಿಸ್ತಾನ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ವಿಕೆಟ್ ಕೀಪರ್. 3 ಕ್ಯಾಚ್ಗಳನ್ನ ಬಿಟ್ಟಿದ್ದು ಅಲ್ಲದೆ 291 ರನ್ಗಳ ಚೇಸಿಂಗ್ ಇದ್ದಾಗ 4 ರನ್ಗಳಿಗೆ ಔಟ್ ಆಗಿದ್ದಾನೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಬ್ಬರು ಪಾರ್ಟ್ ಟೈಮ್ ಕ್ರಿಕೆಟರ್ ಫುಲ್ ಟೈಮ್ ಮೌಲಾನಾ ಅಂತ ಬರ್ಕೊಂಡಿದ್ದಾರೆ. ಕ್ರಿಕೆಟ್ನ ಜೋಕರ್ಸ್ ಪಾಕಿಸ್ತಾನ ಎಂದ ಫ್ಯಾನ್ಸ್. ಇನ್ನು T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೂ ಕೂಡ ಸೆಲೆಕ್ಟ್ ಆಗದೆ ಹೊರಬಿದ್ದಿದ್ದ ಪಾಕಿಸ್ತಾನ ಆ ಬಳಿಕ ಬಾಂಗ್ಲಾ ವಿರುದ್ಧ 3 ಪಂದ್ಯಗಳ ಏಕದಿನ ಸರಣಿಯನ್ನಾಡಿತ್ತು. ಮಾರ್ಚ್ 11ರಿಂದ ಆರಂಭವಾಗಿದ್ದಂಥ ಈ ಸರಣಿಯಲ್ಲಿ ಸಾಲು ಕಿರಿಕ್ಗಳು ಆದವು. ಪಾಕಿಸ್ತಾನ ಮೊದಲ ಪಂದ್ಯದಲ್ಲಿ ಸೋಲನ್ನ ಕಂಡಿತ್ತು. ನೆಕ್ಸ್ಟ್ 2ನೇ ಪಂದ್ಯದಲ್ಲಿ ಗೆದ್ದು ಸರಣಿಯನ್ನ ಈಕ್ವಲ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಆದರೆ 3ನೇ ಪಂದ್ಯದಲ್ಲಿ ಮತ್ತೆ ಪಲ್ಟಿ ಹೊಡೆದು ಸರಣಿಯನ್ನ ಸೋಲೋದ್ರ ಜೊತೆಗೆ ಶೇಪ್ ಔಟ್ ಕೂಡ ಮಾಡಿಕೊಂಡಿತ್ತು. ಪಾಕಿಸ್ತಾನ ಆಟಗಾರರ ಕಳಪೆ ಪ್ರದರ್ಶನವೇ ಸೋಲಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇತ್ತು. ವಿಶ್ವಕಪ್ನಲ್ಲಿ ಆಡದಿದ್ರು ಅಟ್ಲೀಸ್ಟ್ ಏಕದಿನ ಸರಣಿಯಲ್ಲಾದ್ರೂ ಕೂಡ ಗೆಲ್ತಾರೆ ಅನ್ಕೊಂಡ್ರೆ ಮೊದಲ ಪಂದ್ಯದಲ್ಲೇ ಕೇವಲ 114 ರನ್ಗಳಿಗೆ ಆಲ್ಔಟ್ ಆಗಿದ್ದು ಅಭಿಮಾನಿಗಳ ಸಿಟ್ಟಿಗೆ ಕಾರಣ ಆಗಿತ್ತು. ಬಾಂಗ್ಲಾ ವಿರುದ್ಧದ ಏಕದಿನ ಪಂದ್ಯದಲ್ಲಿ 161 ರನ್ ಗಳಿಸಿದ್ದು ಪಾಕಿಸ್ತಾನ ಈ ಹಿಂದೆ ಗಳಿಸಿದ ಲೋಯೆಸ್ಟ್ ಸ್ಕೋರ್ ಆಗಿತ್ತು. ಆದರೆ ಈ ಸಲ 114 ರನ್ಗಳಿಗೆ ವಿಕೆಟ್ಗಳನ್ನೆಲ್ಲ ಕಳ್ಕೊಂಡಿದ್ದು ಅಲ್ಲಿನ ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆಟಗಾರರನ್ನ ಟ್ರೋಲ್ ಮಾಡಿದ್ರು. ಕ್ರಿಕೆಟ್ನ ಜೋಕರ್ಗಳು ಅಂತ ಟೀಸ್ ಮಾಡಿದ್ದಾರೆ. ಹೀಗೆ ಆದ್ರೆ ಮುಂದಿನ ವರ್ಷ ಏಕದಿನ ವಿಶ್ವಕಪ್ ಅನ್ನ ಗೆಲ್ತೀರಾ ನೀವು ಅಂತ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಪಾಕಿಸ್ತಾನ ಸರಣಿಗಳು ಕಾಮಿಡಿ ಸೀರೀಸ್ ಎಂದ ಅಕ್ಮಲ್. ಇನ್ನು ಪಾಕಿಸ್ತಾನ ಕ್ರಿಕೆಟರ್ಸ್ ಫ್ಲಾಪ್ ಶೋಗೆ ಅಲ್ಲಿನ ಮಾಜಿ ಕ್ರಿಕೆಟಿಗರು ಕೂಡ ಕೆರಳಿ ಕೆಂಡವಾಗಿದ್ದಾರೆ.
ಅದರಲ್ಲೂ ಬಾಂಗ್ಲಾ ವಿರುದ್ಧದ ಸರಣಿ ಸೋಲಿನ ಬಳಿಕ ಪಾಕಿಸ್ತಾನದ ಮಾಜಿ ವಿಕೆಟ್ ಕೀಪರ್ ಬ್ಯಾಟರ್ ಟಿವಿ ಶೋ ಒಂದರಲ್ಲಿ ಪಾಕ್ ಆಟಗಾರರ ಮರ್ಯಾದೆ ತೆಗೆದಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನ ತಂಡ ಸರಣಿಗಳನ್ನು ಆಡೋದನ್ನ ನೋಡ್ತಾ ಇದ್ರೆ ಕಾಮಿಡಿ ಸೀರಿಯಲ್ಗಳಂತೆ ಕಾಡುತ್ತೆ. ಏಕದಿನ ಮಾದರಿಯಲ್ಲಿ 10ನೇ ರ್ಯಾಂಕಿಂಗ್ನಲ್ಲಿರುವಂತಹ ಬಾಂಗ್ಲಾದೇಶ ತಂಡಕ್ಕೆ ಸೋಲೋ ಮೂಲಕ ಪಾಕಿಸ್ತಾನದ ಆಟಗಾರರು ಅವಮಾನ ಮಾಡಿದ್ದಾರೆ. ಇಷ್ಟು ಕಳಪೆ ಪ್ರದರ್ಶನ ನೀಡಿದ್ರೆ ಐಸಿಸಿ ಟ್ರೋಫಿಗಳನ್ನ ಗೆಲ್ಲೋಕ್ಕಾಗುತ್ತಾ ಅಥವಾ ಟ್ರೋಫಿಗಳನ್ನೇನಾದ್ರೂ ಕದ್ಕೊಂಡು ಬರ್ತೀರಾ ಅನ್ನೋ ಮೂಲಕ ಪಿಸಿಬಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊಯ್ಸಿನ್ ನಖ್ವಿ ಏಷ್ಯಾ ಕಪ್ನಲ್ಲಿ ಭಾರತ ಟ್ರೋಫಿ ಗೆದ್ರೂ ಕೂಡ ಟ್ರೋಫಿಯನ್ನ ಹಸ್ತಾಂತರ ಮಾಡದೆ ಅದನ್ನ ಹೊತ್ತೊಯ್ದಿದ್ರು. ಇನ್ನು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಅಹ್ಮದ್ ಶಹಬಾಜ್ ಕೂಡ ಟೀಮ್ ಸೆಲೆಕ್ಷನ್ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಪೌರುಷ ಏನಿದ್ರು ಉಗಾಂಡ ವಿರುದ್ಧ ಅಷ್ಟೇ ಅಂತ ಟೀಸ್ ಮಾಡಿದ್ದಾರೆ. ಇನ್ನು ಪಾಕಿಸ್ತಾನ ಆನ್ ಫೀಲ್ಡ್ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ, ಪ್ರಾಕ್ಟೀಸ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾನೆ ಇರ್ತಾರೆ. ಎದುರಾಳಿ ತಂಡದ ಬ್ಯಾಟಿಂಗ್ ವೇಳೆ ಹೇಗೆ ಕ್ಯಾಚ್ಗಳನ್ನ ಹಿಡಿಬೇಕು ಅನ್ನೋದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತ ಪಾಕಿಸ್ತಾನಿ ಆಟಗಾರರು ಆಮೇಲೆ ಥೇಟ್ ಅದೇ ರೀತಿಯಾಗಿ ತಾವೇ ಔಟ್ ಆಗಿದ್ರು. ಅದು ಕೂಡ ಟೀಮ್ ಇಂಡಿಯಾ ವಿರುದ್ಧವೇ ವಿಕೆಟ್ ಒಪ್ಪಿಸಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ನು ಪಂದ್ಯಗಳಿಗೂ ಮುನ್ನ ಪಾಕಿಸ್ತಾನಿ ಆಟಗಾರರ ಪ್ರಾಕ್ಟೀಸ್ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡಲೇಬೇಕು. ಈ ವಿಡಿಯೋ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಈ ಸಲ ವಿಶ್ವಕಪ್ನಲ್ಲೂ ಕೂಡ ಪಾಕಿಸ್ತಾನಿ ಆಟಗಾರರ ಟ್ರೈನಿಂಗ್ ವಿಡಿಯೋವನ್ನ ಅಭಿಮಾನಿಗಳು ಮಿಮಿಕ್ ಮಾಡೋ ಮೂಲಕ ಟ್ರೋಲ್ ಮಾಡಿದ್ದಾರೆ. ಇನ್ನು ಕ್ರಿಕೆಟ್ನಲ್ಲಿ ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಎನ್ನುವಂತ ಮಾತಿದೆ. ಕೆಲವು ಸಲ ಜೀವ ಬಿಟ್ರು ಬಾಲ್ ಬಿಡಲ್ಲ ಅನ್ನೋ ಥರ ಡೈ ಹೊಡೆದೆಲ್ಲ ಕ್ಯಾಚ್ ಇಟ್ಕೊಳ್ತಾರೆ. ಆ ಮೂಮೆಂಟ್ಗಳು ವಾವ್ ಅನ್ಸೋ ಥರ ಇರ್ತವೆ. ಇನ್ನೂ ಕೆಲ ಕ್ಯಾಚ್ಗಳನ್ನ ಹೀಗೂ ಹಿಡಿತಾರ ಅನಿಸ್ಬಿಡುತ್ತೆ. ಆದ್ರೆ ಪಾಕಿಸ್ತಾನಿಯರು ಮಾತ್ರ ಪ್ರಾಕ್ಟೀಸ್ ಮಾಡೋದನ್ನ ನೋಡಿದ್ರೆ ಕಾಮಿಡಿ ಆಗಿದೆ. ಫೀಲ್ಡ್ನಲ್ಲಿ ಬೆಡ್ ಹಾಕೊಂಡು ಅದರ ಮೇಲೆ ಡೈ ಹೊಡೆದು ಬಾಲ್ಗಳನ್ನ ಹಿಡಿತಾರೆ. ಪ್ರಾಕ್ಟೀಸ್ನಲ್ಲೇ ಹಿಂಗ್ ಮಾಡೋರು ಮ್ಯಾಚ್ ಟೈಮಲ್ಲಿ ಡೈ ಹೊಡೆದೆಲ್ಲ ಕ್ಯಾಚ್ ಹಿಡಿತಾರ. ಸೊ ಇದು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ. ಸೊ ಇದೆಲ್ಲ ಒಂದ್ ಕಡೆ ಆದ್ರೆ ಪಾಕಿಸ್ತಾನಿ ನಾಯಕನ ಇಂಗ್ಲಿಷ್ ಟಾಕ್ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ನ್ಯೂ ಲ್ಯಾಂಗ್ವೇಜ್ ಅನ್ಲಾಕ್ಡ್ ಅಂತೆಲ್ಲ ಟ್ರೋಲ್ ಮಾಡಿದ್ದಾರೆ. ಯಾಕಂದ್ರೆ ಸಲ್ಮಾನ್ ಅಲಿ ಅಘಾ ಇಂಗ್ಲಿಷ್ ಆ ಲೆವೆಲ್ ನಲ್ಲಿ ಇದೆ. What do you think of the pitch? It's the same pitch. I think these pitch, this is the kind of pitches that we have been having since we are here. So it's nothing different, I think. क्या बक रहे हो माता? ಹೀಗೆ ಪಾಕಿಸ್ತಾನ ಮ್ಯಾಚಸ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅಂತೂ ಇರುತ್ತೆ. ಬಟ್ ಅದು ಪಕ್ಕ ರೋಸ್ಟಿಂಗ್ ಮೀಮ್ಸ್ ಆಗಿರುತ್ತೆ. ಸೊ ಎಷ್ಟೋ ಜನರಿಗೆ ಪಾಕಿಸ್ತಾನ ಪಂದ್ಯಗಳು ಅಂದ್ರೆ ಈಗ ಎಂಟರ್ಟೈನ್ಮೆಂಟ್ ಗೇಮ್ಸ್ ಎನ್ನುವಂತಾಗಿದೆ. ನಮಸ್ಕಾರ.